ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಪತಂಜಲಿ ಯೋಗ ಸೂತ್ರದಲ್ಲಿ ಎರಡನೆಯ ಪಾದ ಸಾಧನಾ ಪಾದ. ಸಾಧನೆ ಅನ್ನುವಂತಹದ್ದು ಮನುಷ್ಯ ಕಂಡುಕೊಂಡಂತಹ ಅದ್ಭುತವಾದ ಒಂದು ಮಾರ್ಗ. ಅದು ಧರ್ಮ ಸಾಧನೆ ಇರಲಿ, ಯೋಗ ಸಾಧನೆ ಇರಲಿ, ಅಥವಾ ಲೋಕ ಸಂಗ್ರಹಾರ್ಥವಾದಂತಹ ಲೌಕಿಕ ಸಾಧನೆ ಇರಲಿ. ಯಾವುದೇ ಒಂದು ಕ್ರಿಯೆ ಸರಿಯಾಗಿ ನಡಿಬೇಕಾದ್ರೆ, ಅದು ಯಶಸ್ವಿ ಆಗಬೇಕಾದ್ರೆ ಸಾಧನೆ ಎನ್ನುವಂತಹದ್ದು ಬಹಳ ಅಗತ್ಯ. ಸಾಧಕ ಅಂದ ಕೂಡಲೇ ಎಲ್ರಿಗೂ ನೆನಪಾಗ್ತಕ್ಕಂಥದ್ದು ಆಧ್ಯಾತ್ಮಿಕ ಸಾಧನೆ. ಆದರೆ ಲೌಕಿಕದಲ್ಲಿಯೂ ಕೂಡ ಅವನು ಸಂಪೂರ್ಣ ಯಶಸ್ವಿ ಆಗಬೇಕಾದ್ರೆ ಸಾಧನೆ ಬೇಕೇ ಬೇಕು. ಎಲ್ಲರಿಗೂ ಸಾಧನೆ ಬೇಕು. ಲೌಕಿಕ ಇರಲಿ, ಪಾರಮಾರ್ಥಿಕ ಇರಲಿ. ಒಂದು ಸಣ್ಣ ಕೆಲಸ ಆಗಬೇಕಾದ್ರೂ ಕೂಡ ಸರಿಯಾಗಿ ಕೆಲಸ ಮಾಡಿದ್ರೆ ಅದೊಂದು ಸಾಧನೆ. ಒಂದು ಕೂಲಿ ಕೆಲಸ ಇದ್ರೂ ಕೂಡ ಅದನ್ನು ಭಕ್ತಿ ಶ್ರದ್ಧೆ ಇಟ್ಟು ಮಾಡಿದ್ರೆ, ಅಥವಾ ತನ್ನ ಕಾಯಕ ನನ್ನನ್ನು ಉದ್ಧರಿಸುವ ಸಾಧನ ಅಂತ ಅದನ್ನು ಮಾಡಿದರೆ ಅದೇ ಸಾಧನೆ ಆಗುತ್ತೆ. ದೊಡ್ಡ ಕೆಲಸ ಇದ್ರೂ ಕೂಡ, ಬಹಳ ದೊಡ್ಡ ಕೆಲಸ ಇದೆ ಅಂದ್ರೆ ಸುಮ್ಮನೆ ಏನೋ ಇರಬೇಕಲ್ಲ ಅಂತ ಇದ್ದರೆ, ಮಾಡಬೇಕಲ್ಲ ಅಂತ ಮಾಡಿದರೆ ದೊಡ್ಡ ಕೆಲಸದಲ್ಲೂ ಕೂಡ ಅವನು ಸಾಧಕನಾಗಲ್ಲ. ಅದರ ಬದಲು ಏನೋ ಕಾಮ್ ಚಲಾವೋ ಕೆಲಸ ನಡೀಲಿ ಅನ್ನೋ ರೀತಿಯಲ್ಲಿದ್ದರೆ ಅದು ಸಾಧನೆ ಅಲ್ಲ. ಇಲ್ಲಿ ಯೋಗ ಮಾರ್ಗದಲ್ಲಂತೂ ಸಾಧನೆ ಬೇಕೇ ಬೇಕು. ಎಲ್ಲಿಂದ ಸಾಧನೆ ಶುರುವಾಗುತ್ತೆ ಅದನ್ನು ಇವರು ಮೊದಲನೇ ಸೂತ್ರದಲ್ಲಿ ಹೇಳ್ತಾರೆ ಪತಂಜಲಿಗಳು. ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ತಪಸ್ಸು ಅಂತ ಹೇಳ್ತಾರೆ. ತಪಸ್ಸು ಅಂದರೆ ಏನು? ನಿಮಗೆಲ್ಲ ಈಗಾಗಲೇ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ತಪಸ್ಸಿನ ಬಗ್ಗೆ ಸಾಕಷ್ಟು ಸಾರಿ ಮಾತನಾಡಿದ್ದೀನಿ. ತಪ ಅಂತಂದರೆ, ತಪಸ್ಸು ಅಂದರೆ ಇಷ್ಟೇ ತಿಳ್ಕೊಳ್ಳಿ, ಕಠಿಣ ಪರಿಶ್ರಮ ಮತ್ತು ಚಂಚಲವಾದ ಮನಸ್ಸು, ಅಧೋಮುಖ ಪ್ರವೃತ್ತಿಯುಳ್ಳಂತಹ ಮನಸ್ಸನ್ನು ಊರ್ಧ್ವಮುಖಕ್ಕೆ ಮತ್ತೆ ಮತ್ತೆ ತರೋದು, ಅದು ತಪಸ್ಸು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಅಂತಃಕರಣಗಳು ಮತ್ತೆ 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 ಕೆಳಮುಖವಾಗಿ ಅಥವಾ ಬೇಡವಾದ ವಿಷಯಗಳಿಗೆ ಆಗಿ ಅವು ಹರಿತಿರ್ತಾವೆ. ಅದನ್ನು ನಾವು ಕಷ್ಟಪಟ್ಟು ಒಂದು ಸ್ಥಿರತೆಗೆ ತರ್ತೀವಲ್ಲ, ಅದು ಕೂಡ ತಪಸ್ಸು. ಸಣ್ಣ ಉದಾಹರಣೆ ತಗೊಳ್ಳಿ. ಈಗ ನೀವು ಒಂದು 4-5 ದಿವಸ ಬೇಗ ಎದ್ದೇಳ್ತೀರ, ಪ್ರಾರ್ಥನೆಗೆ ಬರ್ತೀರ, ಸ್ನಾನ ಬೇರೆ ಬೇರೆ ಏನು ಕ್ರಿಯೆಗಳಿದಾವೆಲ್ಲ ಮುಗಿಸ್ಕೊಂಡು ಪ್ರಾರ್ಥನೆಗೆ ಬರ್ತಾ ಇರ್ತೀರ. ನಾವು ಅದಕ್ಕೆ ಆಗಾಗ ಸ್ವಲ್ಪ ಬದಲಾವಣೆ ಆಗಲಿ ಅಂತಲೇ ಪಾದಯಾತ್ರೆ ಮತ್ತು ಶಿವಾನುಭವ ಕಾರ್ಯಕ್ರಮ, ಸತ್ಸಂಗಗಳು ಇವೆಲ್ಲ ಇಟ್ಟಿರ್ತೀವಿ. ಅದರಲ್ಲೂ ಕೂಡ ಏನಪ್ಪ ಇದು, ಇವತ್ತೊಂದು ದಿವಸ ಹೋಗದಿದ್ರೆ ಏನಾಗಲ್ವ, ಮಲ್ಕೊಂಬಿಡೋಣ ಅನ್ಸುತ್ತೆ. ದಿವಸ ಹೋಗೋದು ರೂಢಿ ಇರುತ್ತೆ, ಮಲ್ಕೊಂಬಿಡೋಣ, ಇವತ್ತೊಂದು ದಿವಸ ಹೋಗದೇ ಇದ್ರೆ ಏನಾಗುತ್ತೆ ಪ್ರಾರ್ಥನೆಗೆ ಅಂತ ಎಲ್ರಿಗೂ ಅನಿಸುತ್ತೆ. ಅಥವಾ ರೆಸ್ಟ್ ತಗೊಳ್ಳೋಣ, ಸುಸ್ತಾಗಿದೆ ಅನಿಸುತ್ತೆ. ಇದು ಉದ್ಧಾರದ ಮಾರ್ಗಕ್ಕೆ ಅನಿಸುವಂಥದ್ದು. ಅದೇ ಹಾಳಾಗೋ ಮಾರ್ಗ ಇರುತ್ತಲ್ಲ, ಕುಡಿತದ ಚಟ ಇರೋವನಿಗೆ, ಸಿಗರೆಟ್ ಸೇದೋವನಿಗೆ, ಮತ್ತೊಂದು ಇರೋವನಿಗೆ ಅವು ಬೇಡ ಅಂತ ಅನ್ಸೋದೇ ಇಲ್ಲ. ಗೊತ್ತಾಯ್ತಲ್ಲ,
ಅದಕ್ಕೆ ಅವನು ಕಷ್ಟಪಟ್ಟಾದರೂ ಹೋಗ್ತಿರ್ತಾನೆ. ಅದೆಂದೂ ನರಳುವಿಕೆಯಿಂದ ಮಾಡಲ್ಲ ಅವನು. ಆದರೆ ಒಳ್ಳೆಯದನ್ನು ಸಾಧಿಸುವಾಗ ಬೇಡ ಅಂತ ಅನಿಸುತ್ತೆ ಮನಸ್ಸಿಗೆ. ಅದು ಯಾವಾಗಲೂ ಅನಿಸಲ್ಲ, ಯಾವಾಗಲಾದ್ರೂ ಒಂದೊಂದ್ಸಾರಿ ಅನಿಸುತ್ತೆ. ಆವಾಗ ಆ ಮನಸ್ಸನ್ನು ಸ್ಥಿರಗೊಳಿಸಿ, ಇಲ್ಲ ಕಠಿಣ ಆದರೂ ಪರವಾಗಿಲ್ಲ, ತೊಂದರೆ ಆದರೂ ಪರವಾಗಿಲ್ಲ, ಗಾಯ ಆದರೂ ಚಿಂತೆ ಇಲ್ಲ, ಏನಾದರೂ ಆಗಲಿ ನಾನು ಈ ಮಾರ್ಗದಲ್ಲಿ ಮುನ್ನಡಿತೀನಿ, ಪ್ರಾರ್ಥನೆಗೆ ಹೋಗಲೇಬೇಕು, ಧ್ಯಾನ ಮಾಡಲೇಬೇಕು, ಪೂಜೆ ಮಾಡಲೇಬೇಕು, ಜೊತೆಗೆ ಸೇವೆ ಮಾಡಲೇಬೇಕು. ಇದು ತಪಸ್ಸು ಅಂತ ಕರೀತಾರೆ. ಬೇಡ ಅಂತ ಅನಿಸುತ್ತೆ ಒಳ್ಳೆ ಕೆಲಸ ಮಾಡುವಾಗ, ಬೇಕು ಅನಿಸುತ್ತೆ ಕೆಟ್ಟ ಕೆಲಸ ಮಾಡುವಾಗ. ಸಹಜವಾಗಿ ಆ ಕೆಟ್ಟ ಕೆಲಸದಿಂದ, ಕೆಟ್ಟ ಕೃತ್ಯಗಳಿಂದ ಮನಸ್ಸನ್ನು ಊರ್ಧ್ವಮುಖಗೊಳಿಸೋದು ಅಥವಾ ಒಳ್ಳೆ ಕಾರ್ಯಗಳಲ್ಲಿ ತೊಡಗಿಸೋದು ಇದೆಯಲ್ಲ, ತಪಸ್ಸು. ಅದನ್ನೇ 3 ಥರ ತಪಸ್ಸು ಹೇಳ್ತಾರೆ. ಈಗಾಗಲೇ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಯಾವ್ಯಾವುದು. ಕಾಯದಿಂದ ಮಾಡುವ ತಪಸ್ಸು, ಮತ್ತು ಮಾತಿನಿಂದ ಮಾಡುವ ತಪಸ್ಸು, ಮನಸ್ಸಿನಿಂದ ಮಾಡುವ ತಪಸ್ಸು. ಕಾಯ ವಾಚ ಮನಸ್ಸ, ಕಾಯಿಕ ಅಂತಾರೆ. ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು. ಅದರ ಕಾಯಿಕದ ತಪಸ್ಸೇನು, ಕಾಯದಿಂದ ಮಾಡುವಂಥ ತಪಸ್ಸೇನು, ಅದನ್ನು ನಿರ್ಗುಣ ಶಿವಗಳು ಹೇಳ್ತಾರೆ. ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ. ಅಂದರೆ ಒಳ್ಳೊಳ್ಳೆ ಕೆಲಸಗಳೇನಿದಾವಲ್ಲ ಅವೆಲ್ಲವೂ ಕಾಯಿಕ ತಪಸ್ಸು. ಈಗ ಬೇಡ ಪ್ರಾರ್ಥನೆ ಮಾಡಿದ್ವಿ, ಗುರು ಭಜನೆ ಒಂದು ನಿಯಮಿತವಾಗಿ ನಿರ್ದಿಷ್ಟ ಅವಧಿನಲ್ಲಿ, ನಿರ್ದಿಷ್ಟ ಕಾಲದಲ್ಲಿ, ನಿರ್ದಿಷ್ಟ ಸ್ಥಳದಲ್ಲಿ. ಈಗ ನೀವು ಇದ್ದಲ್ಲೇ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಅಲ್ಲಿ ರೂಮಲ್ಲಿ ಇರ್ತೀರ, ಒಂದು ಮೈಕ್ ಹಾಕ್ಬಿಟ್ಟು ಎಲ್ಲರೂ ಇದ್ದಲ್ಲೇ ಹೇಳಿ ಅನ್ನೋಕ್ಕೆ ಬರಲ್ಲ. ಒಂದು ನಿರ್ದಿಷ್ಟ ಜಾಗಕ್ಕೆ ಬರಬೇಕು, ನಿರ್ದಿಷ್ಟ ಸಮಯಕ್ಕೆ ಬರಬೇಕು, ಅದು ರೂಢಿ ಆಗುತ್ತೆ. ಹಿಂಗೆ ತಿಳ್ಕೊಳ್ಳಿ ನೀವು. ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರೋದೇನಂದರೆ ಕೆಟ್ಟದ್ದು ರೂಢಿ ಆಗುತ್ತೆ, ಒಳ್ಳೆಯದು ರೂಢಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಅದು ಸ್ವಲ್ಪ ಮಟ್ಟಿಗೆ ನಿಜ, ಪೂರ್ಣ ನಿಜ ಅಲ್ಲ. ಆದರೆ ಜಗತ್ತಿನಲ್ಲಿ ಒಳ್ಳೆಯದೇ ಜಾಸ್ತಿ ದಿವಸ ಉಳಿಯೋದು, ಕೆಟ್ಟದ್ದು ಬರೋದು ಬೇಗ, ಅದು ಹಾಳಾಗೋದು ಬೇಗ, ಹೋಗೋದು ಬೇಗ. ಮತ್ತು ಯುಗಗಳ ಕಾಲಾವಧಿ ಲೆಕ್ಕ ಹಾಕ್ತಾರಲ್ಲ, ಯುಗಗಳ ಕಾಲಾವಧಿ ಲೆಕ್ಕ ಹಾಕುವಾಗಲೂ ಕೂಡ ಸತ್ಯಯುಗಕ್ಕೆ ಹೆಚ್ಚು ಸಮಯ ಬರೋದು, ಒಳ್ಳೆಯದೇ ಹೆಚ್ಚು ಜಗತ್ತಿನಲ್ಲಿ ಇರೋದು. ಹಂಗೆ ನೋಡ್ತಾ ಹೋದ್ರೆ ಸತ್ಯಯುಗ, ಕೃತ, ತ್ರೇತ, ದ್ವಾಪರ ಮತ್ತು ಕಲಿ. ಅದರಲ್ಲಿ ಧರ್ಮ ಭಾವನೆ, ಪರೋಪಕಾರ, ಸತ್ಯ ಮಾರ್ಗ ಇದೆಲ್ಲ ಇರೋದು ಹೆಚ್ಚಾಗಿ ಕೃತಯುಗದಲ್ಲಿ. ಮತ್ತು ಕೃತಯುಗ ಅಂದ ಕೂಡಲೇ ಮತ್ತೆ ಯಾವಾಗಲೂ ಹಿಂದೆ ಇರುತ್ತೆ, ಇವಾಗಿಲ್ಲ ಅಂತ ತಿಳ್ಕೊಬೇಡಿ. ಈಗಲೂ ಒಳ್ಳೆಯವರು ಇರ್ತಾರೆ, ಸಾಧಕರು ಇರ್ತಾರೆ, ಆದರೆ ಆ ಪರ್ಸೆಂಟೇಜ್ ಕಡಿಮೆ. ಕಲಿಯುಗದಲ್ಲಿ ಸ್ವಲ್ಪ ಪರಾಕ್ರಮ ಜಾಸ್ತಿ, ಓಡಾಡೋದು ಜಾಸ್ತಿ, ಹೊಡೆದಾಡೋದು ಜಾಸ್ತಿ, ಜಗಳ ಜಾಸ್ತಿ. ಅದೇ ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ಇವು ಕಡಿಮೆ. ಹಾಗಾದರೆ ಸತ್ಯಯುಗದಲ್ಲಿ ಕೆಟ್ಟದ್ದು ಇರೋದೇ ಇಲ್ಲ ಅಂತಲ್ಲ, ಕೆಟ್ಟದ್ದು ಎಲ್ಲ ಕಾಲಕ್ಕೂ ಇರುತ್ತೆ, ಒಳ್ಳೆಯದು ಎಲ್ಲ ಕಾಲಕ್ಕೂ ಇರುತ್ತೆ. ಎಲ್ಲ ವ್ಯಕ್ತಿಗಳಲ್ಲೂ ಒಳಿತು ಕೆಡಕು ಎರಡೂ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಅವನು ಏನಪ್ಪ ಅವತಾರಿ ಪುರುಷ ಇದ್ದಾನೆ, ಪ್ರವಾದಿ, ಅವನಲ್ಲೇನು ಕೆಡಕೆ ಇಲ್ಲ ಅಂತ ಅನ್ನಕ್ಕೆ ಬರಲ್ಲ. ಸ್ವಲ್ಪನಾದರೂ ಇರಲೇಬೇಕು, ಇದ್ರೆ ಶರೀರ ರಚನೆ ಆಗುತ್ತೆ. ಅದೇ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಶರೀರ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದ್ದರಿಂದ ಈ ಏನು ದೇಹದಿಂದ ಮಾಡುವಂತಹ ತಪಸ್ಸೇನಿದೆ ಅದಕ್ಕೆ ನಾವು ಇದನ್ನು ಈ ಉಪವಾಸ ಇದೆಯಲ್ಲ, ಇದು ಕೂಡ ದೇಹದಿಂದ ಮಾಡುವ ತಪಸ್ಸು. ಮತ್ತು ಈ ಉಪವಾಸಕ್ಕೆ 3 ಬೇಕು, ದೇಹನೂ ಬೇಕು, ಮನಸ್ಸು ಬೇಕು, ಮತ್ತು ಮಾತಾಡೋದು. ಅದಕ್ಕೆ ನಾನು ಹೇಳೋದು, ಉಪವಾಸ ಇದ್ದಾಗ ತೀರಾ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ. ಫೋನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮಾತಾಡಿ. ಆವಾಗ ನಿಮ್ಮ ಶಕ್ತಿ ಅದು ಒಳ್ಳೆಯದಕ್ಕೆ ಉಪಯೋಗ ಆಗುತ್ತೆ. ಆ ಉಪವಾಸದ ಚಂಚಲತೆಯನ್ನು ತಡ್ಕೊಳ್ಳೋದಕ್ಕೆ ಶಕ್ತಿ ಉಪಯೋಗ ಆಗುತ್ತೆ.
ಅದು ಬಿಟ್ಬಿಟ್ಟು ನೀವು ಮೊದಲು ಹೆಂಗೆ ಮಾತಾಡ್ತಿದ್ರಲ್ಲ ಹಂಗೇನೆ ಮಾತಾಡ್ತಾ ಇದ್ರೆ ಮೊಬೈಲಲ್ಲಿ ಅದನ್ನೇ ಹೆಚ್ಚು ಬಳಸ್ತಾ ಇದ್ದರೆ ನಿಮಗೆ ಕಿರಿಕಿರಿ ಆಗುತ್ತೆ ಮತ್ತು ಶಕ್ತಿ ಕಡಿಮೆ ಆಗುತ್ತೆ. ಆವಾಗ ಮೌನವಾಗಿರೋದು ವಾಚಿಕ ತಪಸ್ಸು. ಮೌನವಾಗಿರ್ತೀರಲ್ಲ ಅದು ವಾಚಿಕ ತಪಸ್ಸು. ಆದ್ದರಿಂದ ಕಾಯ ವಾಚ ಮನಸ್ಸ ಈ ಕಾಯದಿಂದ ಮಾಡುವ ತಪಸ್ಸನ್ನು ತಿಳ್ಕೊಂಬಿಡಿ. ಏನು ಮೊಟ್ಟ ಮೊದಲು ಸ್ನಾನಾದಿಗಳಿಂದ ಶುರುವಾಗುತ್ತೆ. ಸ್ನಾನ ಮತ್ತು ಯಾವ ಸಮಯಕ್ಕೆ ಏನು ಮಾಡ್ಬೇಕು ಅದನ್ನೇ ಮಾಡಬೇಕು. ಈಗ ಭಾಳ ಜನರ ಆರೋಗ್ಯ ಕೆಡಕ್ಕೆ ಕಾರಣ ಊಟ ಮಾಡೋದು ಅದೊಂದು ತಪಸ್ಸು ಅಂದ್ಕೊಂಡಿಲ್ಲ, ಅದು ಒಂದು ಧ್ಯಾನ ಅಂದ್ಕೊಂಡಿಲ್ಲ ಭಾಳ ಜನ. ಅದು ಒಂದು ದೈವಿ ಕಾರ್ಯ, ನಮ್ಮನ್ನು ಉದ್ಧರಿಸುವ ಮಾರ್ಗ. ಸಮಯಕ್ಕೆ ಸರಿಯಾಗಿ ಆಹಾರ ಸ್ವೀಕರಣೆ ಮಾಡಬೇಕು. ಮತ್ತು ಆಹಾರ ಸ್ವೀಕರಿಸುವಾಗ ಏನೋ ಎಲ್ಲರೂ ಹರಟೆ ಹೊಡ್ಕೊತ ಟಿ ವಿ ನೋಡ್ಕೊತ ಅದು ತಪಸ್ಸಾಗಲ್ಲ. ಅದು ತಪಸ್ಸಾಗಬೇಕಾದ್ರೆ ಎಲ್ಲರೂ ಶಾಂತವಾಗಿ ಕೂತ್ಕೊಳ್ಳಿ ಮತ್ತು ಒಟ್ಟಿಗೆ ಮಾಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಅನಿವಾರ್ಯ ಕೆಲಸಗಳು ಅದು ಇದು ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಆದರೆ ಸಾಧಕಾವಸ್ಥೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಪ್ರಸಾದ ಮಾಡೋದು, ಮಂತ್ರವನ್ನು ಹೇಳೋದು, ಇದು ಕೂಡ ತಪಸ್ಸೆ. ಗೊತ್ತಾಯ್ತಲ್ವಾ? ಏನೇ ಕೆಲಸವನ್ನು ಯಾವುದೇ ಕೆಲಸವನ್ನು ಶ್ರದ್ಧೆ ಇಟ್ಟು ಮಾಡಿದ್ರೆ ತಪಸ್ಸಾಗ್ತದೆ. ಏನೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ತಪಸ್ಸಾಗಲ್ಲ. ಇಷ್ಟೇ ವ್ಯತ್ಯಾಸ. ಕಾಯದ ತಪಸ್ಸನ್ನು ರೂಢಿಸ್ಕೊಳ್ಳಿ. ಒಂದು ಬಿದ್ದ ಕಸವನ್ನು ಉದಾಸೀನ ಮಾಡಿ ಒದ್ದುಕೊಂತ ಹೋಗಬೇಡಿ. ಅದನ್ನು ತೆಗೆದು ಎಲ್ಲಿ ಮುಟ್ಟಿಸ್ಬೇಕು, ಒಂದು ಪ್ಲಾಸ್ಟಿಕ್ ಡಬ್ಬ ಇರ್ಬೋದು, ಒಂದು ಪ್ಲಾಸ್ಟಿಕ್ ಕವರ್ ಇರ್ಬೋದು, ಅದನ್ನು ನೀವು ಕಂಡು ಕೂಡಲೇ ನೋಡಿದ ಕೂಡಲೇ ಅದನ್ನು ಎಲ್ಲಿ ಹಾಕಬೇಕು ಅಲ್ಲೇ ಹಾಕಬೇಡಿ, ಡಸ್ಟ್ಬಿನ್ಗೆ ಹಾಕಿ. ವಿಚಿತ್ರ ಅಂದರೆ ನಮ್ಮಲ್ಲಿ ಎಷ್ಟು ಉದಾಸೀನದಿಂದ ಬದುಕ್ತಾರೆ ಅಂದರೆ ದೊಡ್ಡ ದೊಡ್ಡ ನಗರದಲ್ಲೂ ಕೂಡ ಡಸ್ಟ್ಬಿನ್ ಅಕ್ಕಪಕ್ಕ ಕಸ ಬಿದ್ದಿರುತ್ತೆ, ಆದರೆ ಡಸ್ಟ್ಬಿನ್ ಖಾಲಿನೇ ಇರುತ್ತೆ. ಇದೇ ಮನುಷ್ಯನ ಮೂರ್ಖತನ ಅಥವಾ ತಪಸ್ಸಿಲ್ಲದ ಕೆಲಸ. ಅಂದರೆ ಡಸ್ಟ್ಬಿನ್ಗೆ ಹಾಕೋದ್ರ ಬದಲು ಸುಮ್ಮನೆ ಎಲ್ಲ ಒಗಿತೀವಲ್ಲ, ಡಸ್ಟ್ಬಿನ್ ಪಕ್ಕನೇ ಬಿದ್ದಿರುತ್ತೆ, ಡಸ್ಟ್ಬಿನ್ಗೆ ಹಾಕಿರಲ್ಲ, ಅದು ತಪಸ್ಸಾಗಲ್ಲ. ಆದ್ದರಿಂದ ಮಾಡುವ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡಿ, ಶಿಸ್ತಿನಿಂದ ಮಾಡಿ, ಅದು ತಪಸ್ಸಾಗುತ್ತೆ. ಊಟ ಮಾಡೋದಿರ್ಬೋದು, ಕಸ ಹೊಡೆಯೋದಿರ್ಬೋದು, ಎಲ್ಲದು ಪ್ರತಿಯೊಂದು ಕೆಲಸವನ್ನು ನಾವು ತಪಸ್ಸಿನ ರೀತಿಯಲ್ಲಿ ಮಾಡಿದರೆ ಅದು ನಮ್ಮನ್ನು ಉದ್ಧರಿಸುವ ಸಾಧನ ಆಗುತ್ತೆ. ಅದೇ ಒಂದು ಯೋಗ ಆಗುತ್ತೆ. ಇದೇ ತಪಸ್ಸು ಅಂದರೆ, ಯೋಗ ಅಂದರೆ ಬರೀ ಆಸನಗಳಷ್ಟೇ ಯೋಗ ಅಲ್ಲ. ನಿಮ್ಮ ಬಟ್ಟೆ ಮಡಿಸಿಡೋದು ಅದು ಒಂದು ಯೋಗನೇ. ಎಲ್ಲೆಲ್ಲೋ ಸುಮ್ಮನೆ ಹೆಂಗೆ ಒಗೆದ್ಬಿಟ್ರೆ ಅದು ತಪಸ್ಸಾಗಲ್ಲ. ಅದು ಬಟ್ಟೆ ನೀಟಾಗಿ ಮಡಿಸಿಡೋದು, ಜೋಡಿಸಿಡೋದು, ಯಾವ ವಸ್ತು ಎಲ್ಲಿರುತ್ತೋ ಅಲ್ಲೇ ಇಡೋದು. ಮನೇಲೂ ರೂಢಿಸ್ಕೊಳ್ಳಿ ಅದನ್ನ. ಬರೀ ಇಲ್ಲ ಅಷ್ಟೇ ಅಲ್ಲ, ಮನೆಯಲ್ಲೂ ಪ್ರತಿಯೊಬ್ಬರು ಸಣ್ಣ ಮಕ್ಕಳಿರುವಾಗಿಂದನೇ ಅದನ್ನು ಕಲಿಸಿ. ಅದು ಅವರಿಗೆ ಜೀವನವನ್ನು ಉದ್ಧರಿಸಿಕೊಳ್ಳುವ ಸಾಧನ ಆಗುತ್ತೆ. ಇದೇ ತಪಸ್ಸು. ಸರ್ವರಿಗೂ ಶರಣು ಶರಣ.